Today we are going to discuss about the company meeting meaning and importance and the types of meetings. And this types of meeting we are going to discuss only the annual general meeting in this session. What is meeting? Meeting means a gathering or assembly of persons for discussing and transacting any legal business transactions. At least two persons must be present to constitute a meeting. So ಒಂದು group of person ಇರ್ತಾರೆ, particular ಮೆಂಬರ್ಸ್ ಏನಿರ್ತಾರೆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೋಸ್ಕರ ಅವ್ರು ಒಂದು ಕಡೆ ಗ್ಯಾದರ್ ಆಗ್ತಾರೆ. ಲೀಗಲ್ ಅಸೆಂಬ್ಲಿ ಇರುತ್ತೆ, ಅಲ್ಲಿ ಒಂದು ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ, ಒಂದು ಟ್ರಾನ್ಸಾಕ್ಷನ್ ಮಾಡೋದಕ್ಕೋಸ್ಕರ ಗುಂಪು ಸೇರ್ತಾರೆ ಅಥವಾ ಒಟ್ಟಿಗೆ ಸೇರ್ತಾರೆ. ಅದನ್ನ ನಾವು ಮೀಟಿಂಗ್ ಅಂತ ಕರಿತೀವಿ. ಅಟ್ಲೀಸ್ಟ್ ಮೀಟಿಂಗ್ ಅಂತಂದ್ರೆ ಇಬ್ಬರಾದ್ರೂ ಇರಬೇಕು. ಒಬ್ಬ ವ್ಯಕ್ತಿ ಇಟ್ಕೊಂಡು ಮೀಟಿಂಗ್ ಅಂತ ಹೇಳಕ್ಕಾಗಲ್ಲ. ಒಬ್ರಿಗೊಬ್ರೆ ಮಾತಾಡ್ಕೊಂಡ್ರೆ ಅದಕ್ಕೆ ಬೇರೆನೆ ಅರ್ಥ ಕಲ್ಪಿಸ್ತಾರೆ. ಮೀಟಿಂಗ್ ಅಂದ್ರೆ ಅಟ್ಲೀಸ್ಟ್ ಇಬ್ಬರಾದ್ರೂ ಇರಬೇಕು. ಒಬ್ರು ಹೇಳ್ತಾರೆ, ಒಬ್ರು ಕೇಳ್ತಾ ಇರ್ತಾರೆ. ಸೊ ಅದು ಮೀಟಿಂಗ್ ಆಗುತ್ತೆ. Mere gathering or assembly of persons does not constitute a meeting. The meeting of companies must be convened and held according to various provisions of the Companies Act 2013 and the rules framed thereunder. So common ಆಗಿ ನಮಗೆ ಮೀಟಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಬಟ್ ಕಂಪ್ನೀಸ್ ಆಕ್ಟ್ ಪ್ರಕಾರ ಪ್ರಾವಿಷನ್ಸ್ ಏನಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಅದರ ಪ್ರಕಾರ ಕಂಡಕ್ಟ್ ಮಾಡಿದ್ರೆ ಅದನ್ನ ನಾವು ಮೀಟಿಂಗ್ ಅಂತ ಕರಿತೀವಿ. A single shareholder cannot constitute a company meeting even if he holds proxies for other shareholders. ಸೊ ಪ್ರಾಕ್ಸಿ ಅಂದ್ರೆ ಏನು ಅನ್ನೋದನ್ನ ನಾವು ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್ ಕಂಪ್ನಿ ಅಂಡ್ ಪಬ್ಲಿಕ್ ಕಂಪ್ನಿ ಮಾಡುವಾಗ ನಾನು ಡಿಫೈನ್ ಮಾಡಿದೆ. ಸೊ ಪ್ರಾಕ್ಸಿ ಅಂದ್ರೆ ಈಗ ಒಬ್ಬ ಶೇರ್ ಹೋಲ್ಡರ್ ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ ಮೀಟಿಂಗ್ನ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನೊಬ್ಬ ಶೇರ್ ಹೋಲ್ಡರ್ಗೆ ತಮ್ಮ ವೋಟಿಂಗ್ ರೈಟ್ಸ್ನ ಕೊಡ್ತಾರೆ. ನನ್ನ ಪರವಾಗಿ ನೀವು ಅಟೆಂಡ್ ಆಗಿ ಅಥವಾ ನನ್ನ ಪರವಾಗಿ ನನ್ನ ವೋಟ್ನ ನೀವು ಹಾಕಿ ಅಲ್ಲಿ ಮೀಟಿಂಗ್ ಅಲ್ಲಿ. ಯಾಕಂದ್ರೆ ಯಾವುದೇ ಡಿಸಿಷನ್ ತಗೋಬೇಕಂದ್ರೂ ಮೆಜಾರಿಟಿ ವೋಟ್ಸ್ ಏನ್ ಬಂದಿರುತ್ತೆ ಅದನ್ನ ಫೈನಲ್ ಮಾಡ್ತಾರೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಬೇರೆ ಶೇರ್ ಹೋಲ್ಡರ್ಸ್ ಅಲ್ಲಿ ತಮ್ಮ ಶೇರ್ ಹೋಲ್ಡರ್ ಪ್ರಾಕ್ಸಿನ ಇನ್ನೊಬ್ಬ ಶೇರ್ ಹೋಲ್ಡರ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಎಲ್ಲಾ ಶೇರ್ ಹೋಲ್ಡರ್ಸ್ ಒಬ್ಬ ಶೇರ್ ಹೋಲ್ಡರ್ ಕೊಟ್ಟಿದ್ದಾರೆ ಪ್ರಾಕ್ಸಿ. ಈ ಒಬ್ಬ ಪರ್ಸನ್ ಏನಿದ್ದಾರೆ ಅವ್ರ ಹತ್ರ ಎಲ್ರದ್ದು ಪ್ರಾಕ್ಸಿ ಇದೆ, ಅವ್ರೊಬ್ಬರೇ ಮೀಟಿಂಗ್ ಕಂಡಕ್ಟ್ ಮಾಡ್ಬೋದು ಅಂದ್ರೆ ಇಲ್ಲ. ಸೊ ಮೇನ್ ಥಿಂಗ್ ಮೀಟಿಂಗ್ ಅಂದ್ರೆ ಮಿನಿಮಮ್ 2 ಮೆಂಬರ್ಸ್ ಆದ್ರೂ ಇರ್ಲೇಬೇಕಲ್ಲಿ. ಸೊ ಎಲ್ರದ್ದು ಪ್ರಾಕ್ಸಿ ಒಬ್ಬ ವ್ಯಕ್ತಿನೇ ತಗೋಬಹುದಾ ಅಂದ್ರೆ ಎಸ್, ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪ್ನಿ. ಬಟ್ ಪ್ರೈವೇಟ್ ಕಂಪ್ನಿಲಿ ಆಗಿಲ್ಲ, ಒಬ್ಬ ವ್ಯಕ್ತಿಗೆ ಒಬ್ಬರದೇ ಪ್ರಾಕ್ಸಿ ಅಲೋ ಇರುತ್ತೆ ಅಂತ ನಾವು ನೋಡಿದ್ವಿ. ಹವೆವರ್ ಈವನ್ ಒನ್ ಪರ್ಸನ್ ಮೇ ಕಾನ್ಸ್ಟಿಟ್ಯೂಟ್ ಎ ಮೀಟಿಂಗ್ ಇನ್ ಸರ್ಟನ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್. ಹಾಗಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಒಬ್ಬ ಪರ್ಸನ್ನೇ ಮೀಟಿಂಗ್ ನ ಕಂಡಕ್ಟ್ ಮಾಡ್ಬೋದು ಅಂತಾರೆ. ಯಾವ ಸರ್ಕಮ್ಸ್ಟೆನ್ಸಸ್, ಸಂದರ್ಭಗಳು ಯಾವುದು ಅಂತ ನೋಡೋಣ. Importance of company meeting. A company is composed of members and it has its own entity distinct from members. The members of the company are the person who constitute the company as a corporate entity. ಸೊ ಮೀಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಕಂಪನಿ ಏನಿದೆ, ಜಾಯಿಂಟ್ ಸ್ಟಾಕ್ ಕಂಪನಿ ಇದೆ, ಇಟ್ ಹ್ಯಾಸ್ ಸಪರೇಟ್ ಲೀಗಲ್ ಎಂಟಿಟಿ. ಮೆಂಬರ್ಸ್ ಏನಿರ್ತಾರೆ, ಓನರ್ಸ್ ಏನಿರ್ತಾರೆ, ಅವರು ಆ ಕಂಪನಿಯ ಎಂಟಿಟಿಗಿಂತ ಅವ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಎಂಟಿಟಿ ಇಬ್ಬರದು ಬೇರೆ ಬೇರೆ ಆಗಿರುತ್ತೆ. ಸೊ ಅವರು ಒಟ್ಟಿಗೆ ಒಂದ್ ಕಡೆ ಮೀಟ್ ಆಗಿ ಕಂಪನಿಯ ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ಮೀಟಿಂಗ್ ಮಾಡಬೇಕಾಗುತ್ತೆ. ಹವೆವರ್ ಎ ಕಂಪನಿ ಕ್ಯಾನಾಟ್ ಆಕ್ಟ್ ಆನ್ ಇಟ್ಸ್ ಓನ್ ಬಿಕಾಸ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಇಟ್ ಟೇಕ್ಸ್ ಇಟ್ಸ್ ಡಿಸಿಷನ್ ಥ್ರೂ ರೆಸಲ್ಯೂಷನ್ ಪಾಸ್ಡ್ ಬೈ ಹೆಲ್ಡ್ ಬೈ ಮೀಟಿಂಗ್, ವ್ಯಾಲಿಡ್ಲಿ ಹೆಲ್ಡ್ ಬೈ ದಿ ಮೀಟಿಂಗ್. ಸೊ ಅದೇ ರೀತಿ ಹೇಳ್ದಂಗೆ, ಸೊ ಎ ಸೆಪರೇಟ್ ಲೀಗಲ್ ಎಂಟಿಟಿ ಇದೆ, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಅಂದ್ ಮಾತ್ರಕ್ಕೆ ಅದಕ್ಕೆ ಡ್ಯೂಟೀಸ್ ಇದೆ, ರೈಟ್ಸ್ ಇದೆ. ಸೊ ಹಾಗಂತೇಳಿ ಡಿಸಿಷನ್ ಅದೇ ತಗೊಳತ್ತಾ ಅಂದ್ರೆ ಎಸ್, ಇಲ್ಲ. ನಾವು ಆಲ್ರೆಡಿ ಹೇಳಿದ್ವಿ, ಅದು ಒಂದು ಬಾಡಿ ಅಂತ ಅಂದ್ರೆ ಅದು ಒಂದು ಪರ್ಸನ್ ಅಂತ ಹೇಳಿದ್ರೆ ಅದ್ರ ಬ್ರೈನ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಐಸ್, ಇಯರ್ಸ್ ಅಂಡ್ ಹ್ಯಾಂಡ್ಸ್ ಆರ್ ಶೇರ್ ಹೋಲ್ಡರ್ಸ್ ಅಂತ ಸೆಕ್ರೆಟರಿ ಅಂತ ಹೇಳಿದ್ವಿ. ಅಂಡ್ ದ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಅಂತ ಹೇಳ್ತಿದೀವಿ. ಸೊ ಈ ಡಿಸಿಷನ್ಸ್ ತಗೋಬೇಕು ಕಂಪ್ನಿದು ಅಂತಂದ್ರೆ ಅಲ್ಲಿ ರೆಸಲ್ಯೂಷನ್ ಪಾಸ್ ಆಗ್ಬೇಕು. ರೆಸಲ್ಯೂಷನ್ ಪಾಸ್ ಆದ್ರೆ ಕಂಪನಿ ಕಡೆಯಿಂದ ಡಿಸಿಷನ್ ತಗೊಂಡಿರೋ ರೀತಿ ಅರ್ಥ ಆಗುತ್ತೆ ಅಲ್ಲಿ. ಸೊ ಪ್ರತಿ ಮೀಟಿಂಗ್ ಅಲ್ಲೂ ರೆಸಲ್ಯೂಷನ್, ಮೆಜಾರಿಟಿ ಡಿಸಿಷನ್ಸ್ ಮೇಲೆ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಹೋಲ್ಡಿಂಗ್ ಎ ಮೀಟಿಂಗ್ ಇಸ್ ಟು ಪ್ರೊವೈಡ್ ರೀಸನಬಲ್ ಅಂಡ್ ಫೇರ್ ಅಪರ್ಚುನಿಟಿ ಟು ಆಲ್ ದೋಸ್ ಎಂಟೈಟಲ್ ಟು ಪಾರ್ಟಿಸಿಪೇಟ್ ಇನ್ ದ ಮೀಟಿಂಗ್ ಟು ಟೇಕ್ ದ ಡಿಸಿಷನ್ಸ್. ಸೊ ಒಂದು ಉದ್ದೇಶನ ಏನಿರುತ್ತೆ ಮೀಟಿಂಗ್ ಅಂದ್ರೆ, ಅಲ್ಲಿ ಒಬ್ಬರು ಚೇರ್ಮನ್ ಒಬ್ಬರೇ ಮಾತಾಡ್ತಾರೆ, ಮಿಕ್ಕಿದವ್ರು ಹೂ ಅಂತಾರೆ ಅಂತಲ್ಲ. ಅವ್ರು ಹೇಳಿದಕ್ಕೆಲ್ಲ ಎಲ್ಲರಿಗೂ ಒಂದು ಆಪರ್ಚುನಿಟಿ ಸಿಗುತ್ತೆ ತಮ್ಮ ಒಪಿನಿಯನ್ ಹೇಳಕ್ಕೆ, ತಮ್ಮ ಡಿಸಿಷನ್ಸ್ ತಗೊಳಕ್ಕೆ, ಅಥವಾ ತಮ್ಗೆ ಅದು ಇಷ್ಟ ಇಲ್ಲ ಅಂತಂದ್ರೆ ರೆಫ್ಯೂಸ್ ಮಾಡೋದಕ್ಕೂ ಕೂಡ ಎಲ್ಲರಿಗೂ ಒಂದು ಆಪರ್ಚುನಿಟಿ ಇರತ್ತೆ ಮೀಟಿಂಗ್ ಅಲ್ಲಿ. The members and the directors have decision making power of a company and decisions are taken by them by exercising their respective power through resolution passed by them. ಸೊ ಮೆಂಬರ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಮತ್ತೆ ಡೈರೆಕ್ಟರ್ಸ್ ಇವರಿಬ್ರಿಗೂ ಡಿಸಿಷನ್ ತಗೊಳ್ಳುವಂತ ಪವರ್ಸ್ ಇದೆ. ಸೊ ಅವ್ರವ್ರದ್ದು ಮೀಟಿಂಗ್ ಏನ್ ಕಂಡಕ್ಟ್ ಮಾಡ್ತಾರೆ, ಆ ಡಿಸಿಷನ್ಸ್ ನ ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರು ಡಿಸಿಷನ್ ತಗೊಳ್ಳುವಂತ ಕೆಪಾಸಿಟಿ, ರೈಟ್ಸ್ ಅವ್ರಿಗೆ ಇರುತ್ತೆ. ಜನರಲ್ ಮೀಟಿಂಗ್ ಆಫ್ ದ ಮೆಂಬರ್ಸ್ ಪ್ರೊವೈಡ್ ಎ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ರೆಸ್ ದೇರ್ ವಿಲ್ ಇನ್ ರಿಗಾರ್ಡ್ ಟು ದ ಮ್ಯಾನೇಜ್ಮೆಂಟ್ ಆಫ್ ದಿ ಅಫೇರ್ಸ್ ಆಫ್ ದಿ
ಕಂಪನಿ. ಜನರಲ್ ಮೀಟಿಂಗ್ ಮೀನ್ಸ್ ದ ಮೀಟಿಂಗ್ ಆಫ್ ದಿ ಮೆಂಬರ್ಸ್ ಅಥವಾ ಮೀಟಿಂಗ್ ಆಫ್ ದಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಈ ಮೀಟಿಂಗ್ ಅಲ್ಲಿ ಅವರು ತಮ್ಮ ಒಪಿನಿಯನ್ ಏನಿದೆ ಅದನ್ನ ಅವರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ರಿಗಾರ್ಡಿಂಗ್ ದ ಮ್ಯಾನೇಜ್ಮೆಂಟ್ ಅಂಡ್ ಅಫೇರ್ಸ್ ಆಫ್ ದಿ ಕಂಪನಿ. ಯಾಕಂದ್ರೆ ನಾವು ಆಲ್ರೆಡಿ ಹೇಳ್ದಂಗೆ ಶೇರ್ ಹೋಲ್ಡರ್ಸ್ ಥ್ರೂ ಔಟ್ ದಿ ವರ್ಲ್ಡ್ ಯಾವುದೇ ಮೂಲೆಯಿಂದನಾದ್ರೂ ಇರ್ಬೋದು, ಅವರು ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಅಲ್ಲಿ, ಡೇ ಟು ಡೇ ಡಿಸಿಷನ್ ಮೇಕಿಂಗ್ ಆಕ್ಟಿವಿಟಿ ಇಲ್ಲಿ ಅವರು ಇನ್ವಾಲ್ವ್ ಆಗಿರಲ್ಲ. ಬಟ್ ಜನರಲ್ ಮೀಟಿಂಗ್ ಅಲ್ಲಿ ಅವರು ಬಂದು ಸೇರ್ತಾರೆ. ಅಲ್ಲಿ ಏನ್ ನಡೀತು ಕಂಪ್ನಿಲಿ ಇಷ್ಟು ದಿವಸ, ಪ್ರೀವಿಯಸ್ ಡೇಸ್ ಅಲ್ಲಿ, ಪ್ರೀವಿಯಸ್ ಇಯರ್ ಅಲ್ಲಿ, ಆದ್ರೆ ಮುಂದೆ ಏನ್ ಮಾಡ್ಬೇಕು ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಕನ್ವೀನಿಂಗ್ ಆಫ್ ಒನ್ ಸಚ್ ಕಂಪನಿ ಮೀಟಿಂಗ್ ಎವ್ರಿ ಇಯರ್ is compulsory. Holding of more general meeting is left to the choice of the management of or to the shareholders. So ಇಂಥ ಮೆಂಬರ್ಸ್ ಮೀಟಿಂಗ್ ಅಂದ್ರೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಏನಿದೆ ಅದು ಇಯರ್ ಅಲ್ಲಿ ಒಂದ್ ಸಲ ಕಂಡಕ್ಟ್ ಮಾಡೋದು ಕಂಪಲ್ಸರಿ ಅಕಾರ್ಡಿಂಗ್ ಟು ದ ಆಕ್ಟ್. ಅದಕ್ಕಿಂತ ಜಾಸ್ತಿ ಮಾಡ್ತೀರಾ ಅನ್ನೋದು ಅದು ನಿಮ್ಗೆ ಬಿಟ್ಟಿರೋದು. ಶೇರ್ ಹೋಲ್ಡರ್ಸ್ಗೆ ಯಾರಿಗೆ ಇಂಟ್ರೆಸ್ಟ್ ಮತ್ತೆ ಏನು ಅವಶ್ಯಕತೆ ಯಾವಾಗ ಬೀಳತ್ತೆ, ಮ್ಯಾನೇಜ್ಮೆಂಟ್ ಯಾವಾಗ ಅದ್ರದ್ದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಎಷ್ಟೆಲ್ಲ ಬೇಕಾದ್ರೂ ಅವ್ರು ಮೀಟಿಂಗ್ ಕಂಡಕ್ಟ್ ಮಾಡ್ಕೋಬಹುದು. ಬಟ್ ವರ್ಷಕ್ಕೆ ಒಂದು ಜನರಲ್ ಮೀಟಿಂಗ್ ಮಾಡೋದು, ಜನರಲ್ ಮೀಟಿಂಗ್ ಇಸ್ ದ ಮೀಟಿಂಗ್ ಆಫ್ ಮೆಂಬರ್ಸ್ ಆರ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮೀಟಿಂಗ್ ಕಂಪಲ್ಸರಿ ಇಯರ್ಲಿ ಒನ್ಸ್ ನೀವು ಕಂಡಕ್ಟ್ ಮಾಡಲೇಬೇಕು. Types of company meetings. The different types of company meetings are as under members meeting. Members ಅಂದ್ರೆ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರದ್ದು ಮೀಟಿಂಗ್ ಏನು ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್. ನಾ ಆಲ್ರೆಡಿ ಹೇಳ್ದಂಗೆ ದ ವರ್ಡ್ ಇಟ್ ಸೆಲ್ಫ್ ಡಿಫೈನ್ಸ್ ಆನ್ಯುವಲ್, ಇಯರ್ಲಿ ಒನ್ಸ್ ಕಂಡಕ್ಟ್ ಮಾಡಲೇಬೇಕು. ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್, ಕ್ಲಾಸ್ ಮೀಟಿಂಗ್ಸ್. Second one is board meeting. Board meeting is a meeting of directors, board of directors. Creditors meeting according to section 230. ಸಾಲಗಾರರು ಯಾರಿರ್ತಾರೆ ಅವ್ರದ್ದು ಒಂದು ಮೀಟಿಂಗ್ ಇರುತ್ತೆ. ಡಿಬೆಂಚರ್ ಹೋಲ್ಡರ್ಸ್ ಮೀಟಿಂಗ್ ವಿತ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಡಿಬೆಂಚರ್ ಹೋಲ್ಡರ್ ಮಧ್ಯೆ ಮೀಟಿಂಗ್ ಆಗುತ್ತೆ. ನೆಕ್ಸ್ಟ್ ಕಮಿಟಿ ಮೀಟಿಂಗ್ಸ್, ವೇರಿಯಸ್ ಕಮಿಟೀಸ್ ಇರುತ್ತೆ. ಆ ಕಮಿಟಿಗಳಿಗೆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ನ ಕಂಪ್ಲೀಷನ್ ಮಾಡೋದಕ್ಕೆ, ಪ್ಲಾನಿಂಗ್ ಮಾಡೋದಕ್ಕೆ, ಅದನ್ನ ಮಾಡಿದ್ಮೇಲೆ ನಂತರ ಅದು ರಿಪೋರ್ಟ್ ನ ಸಬ್ಮಿಟ್ ಮಾಡ್ಕೊಳ್ಳೋದಕ್ಕೆಲ್ಲ ಮೀಟಿಂಗ್ಗಳು ಎಷ್ಟು ಸಲ ಬೇಕಾದ್ರೂ ಅವರು ಅದನ್ನ ಕಂಡಕ್ಟ್ ಮಾಡ್ಕೋತಾರೆ. ದ ಫಸ್ಟ್ ಒನ್ ಇಸ್ ಮೆಂಬರ್ಸ್ ಮೀಟಿಂಗ್. ಇವತ್ತು ಮೆಂಬರ್ಸ್ ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೆಂಬರ್ಸ್ ಮೀಟಿಂಗ್ ಅಲ್ಲಿ ಎ ಕಂಪನಿ ಇಸ್ ರಿಕ್ವೈರ್ಡ್ ಟು ಹೋಲ್ಡ್ ಮೀಟಿಂಗ್ ಆಫ್ ದ ಮೆಂಬರ್ಸ್ ಟು ಟೇಕ್ ಅಪ್ರೂವಲ್ ಆಫ್ ಸರ್ಟನ್ ಬಿಸ್ನೆಸ್ ಐಟಮ್ಸ್ ಆಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಕಂಪನೀಸ್ ಆಕ್ಟ್. ಎಲ್ಲ ಡಿಸಿಷನ್ಸ್ ಡೈರೆಕ್ಟರ್ಸ್ ತಗೊಳಕ್ಕಾಗೋದಿಲ್ಲ. ಎಲ್ಲದಕ್ಕೂ ಅಲ್ಲಿ ಶೇರ್ ಹೋಲ್ಡರ್ಸ್ ಮೆಂಬರ್ಸ್ ಮ್ಯಾಕ್ಸಿಮಮ್ ಡಿಸಿಷನ್ಸ್ ತಗೊಳ್ಳುವಾಗ ಅವ್ರದ್ದು ಕನ್ಸೆಂಟ್ ಬೇಕೇ ಬೇಕು, ಅವ್ರ ಒಪಿನಿಯನ್ ಬೇಕು. ಹಾಗಾಗಿ ಆ ಬಿಸ್ನೆಸ್ ಒಪಿನಿಯನ್ ತಗೊಳ್ಳೋದಕ್ಕೋಸ್ಕರ ಮೆಂಬರ್ಸ್ ಮೀಟಿಂಗ್ ನ ಕಂಡಕ್ಟ್ ಮಾಡ್ತಾರೆ. ದ ಮೀಟಿಂಗ್ ಟು ಬಿ ಹೆಲ್ಡ್ ಫಾರ್ ಸೀಕಿಂಗ್ ಅಪ್ರೂವಲ್ ಟು ಆರ್ಡಿನರಿ ಬಿಸ್ನೆಸ್ ಅಂಡ್ ಸ್ಪೆಷಲ್ ಬಿಸ್ನೆಸ್ ಆರ್ ಕಾಲ್ಡ್ ಆನ್ಯುವಲ್ ಜನರಲ್ ಮೀಟಿಂಗ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಸೊ ಆರ್ಡಿನರಿ ಬಿಸ್ನೆಸ್ ರೆಸೊಲ್ಯೂಷನ್ಸ್ ಪಾಸ್ ಮಾಡೋದಕ್ಕೆ ಜನರಲ್ ಮೀಟಿಂಗ್ ಇರುತ್ತೆ. ಕೆಲವೊಂದು ಎಮರ್ಜೆನ್ಸಿ ಇದ್ದಾಗ ಮತ್ತೆ ಸ್ಪೆಷಲ್ ರೆಸೊಲ್ಯೂಷನ್ಗಳನ್ನ ಪಾಸ್ ಮಾಡೋದಕ್ಕೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ನ ಕಂಡಕ್ಟ್ ಮಾಡ್ತಾರೆ. In certain cases, a company may have to hold a meeting of the members of a particular class. First one is annual general meeting. AGM ಅಂತಾನೆ ನಾವು ಇದನ್ನ ಶಾರ್ಟ್ ಫಾರ್ಮ್ ಆಗಿ ಕರಿತೀವಿ. ಸೆಕ್ಷನ್ 96 ಆಫ್ ಕಂಪನೀಸ್ ಆಕ್ಟ್ 2013 provides that every company other than one person company is required to hold an annual general meeting every year. ಒನ್ ಮ್ಯಾನ್ ಕಂಪನಿ ಅಂತ ಹೇಳಿದ್ವಿ. ಒನ್ ಮ್ಯಾನ್ ಕಂಪನಿ ಅಂದ್ರೆ ದ ಪರ್ಸನ್ ಹೂ ಹೋಲ್ಡ್ಸ್ ಮ್ಯಾಕ್ಸಿಮಮ್ 99% ಆಫ್ ಶೇರ್ಸ್ ಬೈ himself and remaining 1.1% or 2% shares of his companies are held by his relatives and friends ಅಂತ ನಾವು ನೋಡಿದೀವಿ. ಆ ಕಂಪನಿ ಬಿಟ್ಟು ಮಿಕ್ಕಿದೆಲ್ಲ ಕಂಪನಿ ಐದರ್ ಪ್ರೈವೇಟ್ ಆರ್ ಪಬ್ಲಿಕ್, ಐದರ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಆರ್ ಅನ್ಲಿಮಿಟೆಡ್ ಕಂಪನಿ, ಯಾವುದೇ ಕಂಪನಿ ಆಗಲಿ ವರ್ಷಕ್ಕೊಂದ್ಸಲ AGM ಕಂಡಕ್ಟ್ ಮಾಡಲೇಬೇಕು. ಇಫ್ ದ ಬೋರ್ಡ್ ಫೇಲ್ಸ್ ಟು ಕನ್ವೀನ್ ಇಟ್ಸ್ ಆನ್ಯುವಲ್ ಜನರಲ್ ಮೀಟಿಂಗ್ ಇನ್ ಎನಿ ಇಯರ್, any member of the company may approach the prescribed authority which may then direct the calling of the annual general meeting of the company. ಒಂದ್ ವೇಳೆ ಆ 1 ಇಯರ್ ಅಲ್ಲಿ ಆನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಯಾವುದೇ ಮೆಂಬರ್ ಆಗಿರ್ಬೋದು, ಈವನ್ ಅವರು ಒಂದ್ ಶೇರ್ ಹೋಲ್ಡರ್ ಆಗಿರ್ಬೋದು ಅಥವಾ ಮೆನಿ ಶೇರ್ ಹೋಲ್ಡರ್ಸ್ ನ ಶೇರ್ಸ್ ನ ಹೋಲ್ಡ್ ಮಾಡಿರ್ಬೋದು, ಅವರು ಅಪ್ರೋಚ್ ಮಾಡ್ಬೋದು ಡೈರೆಕ್ಟರ್ಸ್ಗೆ ಅಥವಾ ಪ್ರಿಸ್ಕ್ರೈಬ್ಡ್ ಅಥಾರಿಟಿ. ಮೀಟಿಂಗ್ ಕಂಡಕ್ಟ್ ಮಾಡಬೇಕಾದಂತ ಜವಾಬ್ದಾರಿ ಯಾರಿತ್ತು ಅವರಿಗೆ ಅಪ್ರೋಚ್ ಮಾಡಿ ಕಂಡಕ್ಟ್ ಮಾಡಿ ಅಂತ ಹೇಳಬೇಕು. ನಾವು ಆಲ್ರೆಡಿ ನೋಡಿದೀವಿ ಆನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಈವನ್ ಡೈರೆಕ್ಟರ್ಸ್ ಆರ್ ಲಯಬಲ್ ಫಾರ್ ದಟ್, ಅವ್ರಿಗೆ ಪನಿಷ್ಮೆಂಟ್ ಇದೆ. ಈವನ್ ಸೆಕ್ರೆಟರಿ ಇಸ್ ಆಲ್ಸೋ ಲಯಬಲ್ ಫಾರ್ ದಟ್. ಸ್ಟ್ಯಾಚ್ಯುಟರಿ ಲಯಬಿಲಿಟಿ ಆಫ್ ಸೆಕ್ರೆಟರಿ ಅಂಡ್ ಕ್ರಿಮಿನಲ್ ಲಯಬಿಲಿಟಿ ಆಫ್ ಡೈರೆಕ್ಟರ್ ಅಂತ ನಾವು ನೋಡಿದೀವಿ. ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಇಬ್ಬರಿಗೂ ಪನಿಷ್ಮೆಂಟ್ ಇದೆ, ಇಂಪ್ರಿಸನ್ಮೆಂಟ್ ಇದೆ. ಆನ್ಯುವಲ್ ಜನರಲ್ ಮೀಟಿಂಗ್ ಶುಡ್ ಬಿ ಹೆಲ್ಡ್ ಒನ್ಸ್ ಇನ್ ಈಚ್ ಕ್ಯಾಲೆಂಡರ್ ಇಯರ್. ಕ್ಯಾಲೆಂಡರ್ ಇಯರ್ ನ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಫ್ರಮ್ ಜಾನ್ವರಿ ಟು ಡಿಸೆಂಬರ್ ಅಂತ. ಫೈನಾನ್ಷಿಯಲ್ ಇಯರ್ ಅಂದ್ರೆ ಏಪ್ರಿಲ್ ಟು ಮಾರ್ಚ್, ಏಪ್ರಿಲ್ 1st to March 31st ತಗೋತೀವಿ. ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಆಫ್ ದ ಕಂಪನಿ ಶುಡ್ ಬಿ ಹೆಲ್ಡ್ ವಿತ್ ಇನ್ 9 months ಫ್ರಮ್ ದಿ ಕ್ಲೋಸಿಂಗ್ ಆಫ್ ದ ಫಸ್ಟ್ ಫೈನಾನ್ಷಿಯಲ್ ಇಯರ್. ಸೊ ನೀವು ಯಾವಾಗ ಹೊಸದಾಗಿ ಫಾರ್ ಎಕ್ಸಾಂಪಲ್ ನೀವು
ಒಂದು ಕಂಪನಿನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಇನ್ ನವಂಬರ್ ಫಸ್ಟ್ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಅದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಯಾವಾಗ 31st ಡಿಸೆಂಬರ್ಗೆ ಅಂತ ಅಲ್ವಾ. ಸೊ ನೀವು 31st ಡಿಸೆಂಬರ್ಗೆ ಅಂದ್ರೆ ನೆಕ್ಸ್ಟ್ ಇಯರ್ 31st ಡಿಸೆಂಬರ್ಗೆ. ಸೊ ಅವತ್ತಿನ ದಿನ ಅಲ್ಲಿಗೆ ನೀವು ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಆಫ್ ದ ಕಂಪ್ನಿ ಶುಡ್ ಬಿ ಹೆಲ್ಡ್ ವಿತ್ ಇನ್ 9 months ಫ್ರಮ್ ದಿ ಕ್ಲೋಸಿಂಗ್ ಆಫ್ ದಿ ಫಸ್ಟ್ ಫೈನಾನ್ಷಿಯಲ್ ಇಯರ್ ಯಾವಾಗ ಕ್ಲೋಸ್ ಆಗುತ್ತೆ ಅಲ್ಲಿಂದ 9 ತಿಂಗಳೊಳಗೆ ನೀವೇನ್ ಮಾಡಬೇಕು, ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಹೆನ್ಸ್ ಇಟ್ ಈಸ್ ನಾಟ್ ಬಿ ನೆಸೆಸರಿ ಫಾರ್ ದ ಕಂಪನಿ ಟು ಹೋಲ್ಡ್ ಎನಿ ಆನ್ಯುವಲ್ ಜನರಲ್ ಮೀಟಿಂಗ್ ಇನ್ ದ ಇಯರ್ ಆಫ್ ಇಟ್ಸ್ ಇನ್ಕಾರ್ಪೊರೇಷನ್. ಅದರ ಅರ್ಥ ಇನ್ಕಾರ್ಪೊರೇಷನ್ ಆದ ತಕ್ಷಣನೇ ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡ್ಬೇಕಂತೇನಿಲ್ಲ. ಬಟ್ ಯಾವ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ಕಾರ್ಪೊರೇಷನ್ ಆದ ತಕ್ಷಣ ಇಮಿಡಿಯೇಟ್ ಬೋರ್ಡ್ ಮೀಟಿಂಗ್ ಮಾಡಲೇಬೇಕು. ಯಾಕಂದ್ರೆ ಬೋರ್ಡ್ ಮೀಟಿಂಗ್ ಅಲ್ಲಿ ಸೆಕ್ರೆಟರಿ ಅಪಾಯಿಂಟ್ಮೆಂಟ್ ಆಗತ್ತೆ. ಬೇರೆ ಬೇರೆ ಇನ್ನೂ ಎಷ್ಟೊಂದು ಟ್ರಾನ್ಸಾಕ್ಷನ್ಸ್ ಇದೆ, ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್ಗಳನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳ್ಳೋದಿರುತ್ತೆ, ಹೌದಾ. ಇದೆಲ್ಲಾನು ಆಮೇಲೆ ಫೈನಲೈಸ್ ಮಾಡೋದಿರುತ್ತೆ. ಡೈರೆಕ್ಟರ್ಸ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಆಡಿಟರ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಕಾಂಟ್ರಾಕ್ಟ್ ವಿತ್ ಬ್ಯಾಂಕರ್ಸ್, ಬ್ರೋಕರ್ಸ್, ಅಂಡರ್ ರೈಟರ್ಸ್, ಇದೆಲ್ಲಾನು ಎಲ್ಲಿ ಮಾಡ್ತೀವಿ, ಫಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಮಾಡ್ತೀವಿ. ಬೋರ್ಡ್ ಮೀಟಿಂಗ್ ಮಾಡೋದು ಕಂಪಲ್ಸರಿ ಇನ್ಕಾರ್ಪೊರೇಷನ್ ಆದ ವರ್ಷದಲ್ಲಿ. ಈ ಫಾರ್ ಎಕ್ಸಾಂಪಲ್ ನಾವು ಫೆಬ್ರವರಿಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅನ್ಕೊಳ್ಳೋಣ, ಫೆಬ್ರವರಿ 28ಗೆ. ಅದು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಮುಗಿಯೋದು ನೆಕ್ಸ್ಟ್ ಮಂತ್ ಅಂದ್ರೆ ಮಾರ್ಚ್ 31st ಫೈನಾನ್ಷಿಯಲ್ ಇಯರ್ ಮುಗ್ದೋಗ್ಬಿಡುತ್ತೆ. ಅಷ್ಟರೊಳಗೆ ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡಲಿಲ್ಲ ಅನ್ನೋ ಟೆನ್ಷನ್ ಬೇಡ. ಅಲ್ಲಿಗೆ 31st ಮಾರ್ಚ್ಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಯ್ತು ಅಂದ್ರೆ ಅಲ್ಲಿಂದ 9 months ವರೆಗೂ ಟೈಮ್ ಇರುತ್ತೆ AGM ಕಂಡಕ್ಟ್ ಮಾಡೋದಕ್ಕೆ. This is only in case of first annual general meeting. Holding of annual general meeting. Subsequent annual general meetings of the company should be held within 6 months from the date of closing of the relevant financial year. In ಮಿಕ್ಕಿದ್ದೆಲ್ಲ ಸೆಕೆಂಡ್ ಫೈನಾನ್ಷಿಯಲ್ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಬಿಟ್ಟು ಮಿಕ್ಕಿದ್ದೆಲ್ಲ ಆನ್ಯುವಲ್ ಜನರಲ್ ಮೀಟಿಂಗ್ ನ ರಿಲೆವೆಂಟ್ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗಿ 6 months ಒಳಗೆ ಮಾಡ್ಬೇಕು. ಯಾಕಂದ್ರೆ ಅವತ್ತಿನ ದಿನನೇ ಮಾಡ್ಬೇಕು ಅಂದ್ರೆ ಆಗಲ್ಲ. ಯಾಕಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ನೀವು ಆಡಿಟ್ ರಿಪೋರ್ಟ್ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರೆಡಿ ಇರಬೇಕು, ಅದು ಆಡಿಟ್ ಆಗಬೇಕು, ಅವೆಲ್ಲ ಪ್ರೊಸೀಜರ್ ಇರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿ 6 months ಒಳಗೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಲೇಬೇಕು. ದ ಗ್ಯಾಪ್ ಬಿಟ್ವೀನ್ 2 ಆನ್ಯುವಲ್ ಜನರಲ್ ಮೀಟಿಂಗ್ ಶಲ್ ನಾಟ್ ಎಕ್ಸೀಡ್ಸ್ 15 months. ಆಯ್ತು, ನಾವು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿ 2 ತಿಂಗಳು ಬಿಡ್ತೀವಿ, 3 ತಿಂಗಳು ಬಿಡ್ತೀವಿ, ಏನಾದ್ರು ಮಾಡಿ 6 months ವರೆಗೂ ಟೈಮ್ ಇರುತ್ತೆ. ಬಟ್ ಪ್ರೀವಿಯಸ್ ಆನ್ಯುವಲ್ ಜನರಲ್ ಮೀಟಿಂಗು ಈ ವರ್ಷ ಮಾಡೋ ನ್ಯೂ ಆನ್ಯುವಲ್ ಜನರಲ್ ಮೀಟಿಂಗ್ ಮಧ್ಯೆ 15 months ಮೀರಿರಬಾರ್ದು. ಫಾರ್ ಎಕ್ಸಾಂಪಲ್ ನೀವು ಜನವರಿಲಿ ಮಾಡ್ತೀರಿ, ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ, ಅಲ್ಲಿಂದ 6 months ಟೈಮ್ ಇದೆ ಅಂತಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ನೀವು ಸೆಪ್ಟೆಂಬರ್ ಅಲ್ಲಿ ಮೀಟಿಂಗ್ ಮಾಡ್ತೀರಾ, ನೆಕ್ಸ್ಟ್ ಮೀಟಿಂಗ್ ಸೆಪ್ಟೆಂಬರ್ ದಾಟಿ ಅಲ್ಲಿಂದ ಮತ್ತೆ 2 months ಅಕ್ಟೋಬರ್, ನವಂಬರ್, ಅದಕ್ಕಿಂತ ಜಾಸ್ತಿ ನೀವು ಮೀಟಿಂಗ್ ಹೆಚ್ಚಿಗೆ ದೂರದಲ್ಲಿ ಕಂಡಕ್ಟ್ ಮಾಡೋದಕ್ಕೆ ಬರಲ್ಲ. 1 person ಕಂಪನಿ ಇಸ್ ಎಕ್ಸಾಮ್ಡ್ ಫ್ರಮ್ ಹೋಲ್ಡಿಂಗ್ ಆನ್ ಆನ್ಯುವಲ್ ಜನರಲ್ ಮೀಟಿಂಗ್. ಯಾಕೆ ಅಂತ ಹೇಳೋದಾದ್ರೆ 1 person ಕಂಪನಿ ಏನಿದೆ ಅವ್ರ ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲ, ಅವ್ರಿಗೆ ಕಂಪಲ್ಸರಿನೇ ಇಲ್ಲ. ಆನ್ಯುವಲ್ ಜನರಲ್ ಮೀಟಿಂಗ್ ಇಸ್ ಅ ಮೀಟಿಂಗ್ ಆಫ್ ಮೆಂಬರ್ಸ್. ಇನ್ ಕೇಸ್ ಆಫ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಕಂಪನಿ ಶೇರ್ಸ್ನ ತುಂಬಾ ಜನ ಪರ್ಚೇಸ್ ಮಾಡಿರ್ತಾರೆ, ಅವ್ರ ಜಗತ್ತಿನ ಮೂಲೆ ಮೂಲೆಯಿಂದ ಇರ್ಬೋದು. ಅವ್ರನ್ನೆಲ್ಲ ವರ್ಷಕ್ಕೊಂದ್ಸಲ ಆನ್ಯುವಲ್ ಜನರಲ್ ಮೀಟಿಂಗ್ ಕರೆಸಿ, ನಿಮ್ಮ ಕಂಪನಿ ಈ ರೀತಿ ಇದೆ, ನಿಮ್ಮ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ, ಪೊಸಿಷನ್ ಇದೆ, ಸ್ಟೇಟಸ್ ಈ ರೀತಿ ಇದೆ, ಅಸೆಟ್ಸ್ ಇಷ್ಟಿದೆ, ಪ್ರಾಫಿಟ್ ಇಷ್ಟಿದೆ, ಟರ್ನ್ ಓವರ್ ಇಷ್ಟಿದೆ, ಯಾವ್ಯಾವ ಎಕ್ಸ್ಪೆನ್ಷನ್ ಆಯಿತು, ಡೈವರ್ಸಿಫಿಕೇಶನ್ ಆಯಿತು, ಏನಾಯಿತು, ನಾವು ಪೂರ್ತಿ ಇನ್ಫಾರ್ಮೇಷನ್ ಅವ್ರಿಗೆ ಕೊಡ್ತೀವಿ. ಜೊತೆಗೆ ಪ್ರಾಫಿಟ್ ಏನಿದೆ, ಅದರಲ್ಲಿ ಅವರು ಡಿವಿಡೆಂಟ್ ಎಷ್ಟು, ಅದ್ರ ಶೇರ್ ಎಷ್ಟು ಅವ್ರದ್ದು, ಎಲ್ಲನೂ ನಾವು ಡಿಕ್ಲೇರ್ ಮಾಡಬೇಕು. 1 person ಕಂಪ್ನಿಲಿ ಅವರೇ ಕಿಂಗ್ ಅನ್ಕೋಬಹುದು ನಾವು. ಇಷ್ಟು ಶೇರ್ಸ್ ಅವ್ರ ಹತ್ರನೇ ಇದೆ, 1 ಶೇರೋ 2 ಶೇರ್ನೋ ಮನೇಲಿ ತಂದೆಗೋ ತಾಯಿಗೋ ಅವ್ರ ಸ್ಪೌಸ್ಗೋ ಮಕ್ಕಳ ಹೆಸರಲ್ಲೋ ಮಾಡಿರ್ತಾರೆ. ಯಾಕೆ? ಮಿನಿಮಮ್ 7 members ಬೇಕು ಪಬ್ಲಿಕ್ ಕಂಪ್ನಿ ಮಾಡೋಕೆ ಅಂದ್ರೆ ಮನೇಲಿ 6 ಜನನ ಸೇರಿಸ್ಕೊಂಡು 1 person ಕಂಪ್ನಿ ಮಾಡಿರ್ತಾರೆ. ಪ್ರೈವೇಟ್ ಕಂಪ್ನಿ ಮಾಡ್ತಾರೆ ಒಬ್ಬರನ್ನ ಮನೇಲೆ ಫ್ಯಾಮಿಲಿ ಮೆಂಬರ್ ಒಬ್ಬರನ್ನ ಸೇರಿಸ್ಕೊಂಡ್ಬಿಟ್ಟು ಅವ್ರ ಹೆಸರಲ್ಲಿ 1-2 ಶೇರ್ ಕೊಟ್ಬಿಟ್ಟು ಮಿಕ್ಕಿದಿಷ್ಟು ಶೇರ್ಸ್ ತಾವು ಹೊಂದಿರ್ತಾರೆ. ಇಷ್ಟೇ. ಅವ್ರು ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡ್ಬೇಕಂತ ಏನಿಲ್ಲ, ಮನೇಲೆ ಕುತ್ಕೊಂಡು ಹೇಳ್ಬಿಡ್ಬೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ, ಕಂಪಲ್ಸರಿ ಇಲ್ಲ ಅಷ್ಟೇ, ಬೇಕಿದ್ರೆ ಕಂಡಕ್ಟ್ ಮಾಡ್ಬೋದು. ಎಕ್ಸ್ಟೆನ್ಷನ್ ಆಫ್ ವ್ಯಾಲಿಡಿಟಿ ಪೀರಿಯಡ್ ಆಫ್ ಆನ್ಯುವಲ್ ಜನರಲ್ ಮೀಟಿಂಗ್. In case a company is unable to hold an annual general meeting within the prescribed time, the registrar may give an extension of not exceeding 3 months to hold the annual general meeting. ಸೊ ನಮಗೆ ಗೊತ್ತಿದೆ, ಒಂದು ಆನ್ಯುವಲ್ ಜನರಲ್ ಮೀಟಿಂಗು ಇನ್ನೊಂದು ಆನ್ಯುವಲ್ ಜನರಲ್ ಮೀಟಿಂಗು ಗ್ಯಾಪ್ ಎಷ್ಟಿರಬೇಕು ಅಂದರೆ 15 months. ಅಷ್ಟರೊಳಗೆ ಕಂಡಕ್ಟ್ ಮಾಡಿಲ್ಲ ಅಂದರೆ ರಿಜಿಸ್ಟರ್ ಆಫ್ ಕಂಪ್ನೀಸ್ ಏನು ಮಾಡ್ತಾರೆ, ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಕೊಡ್ತಾರೆ. ಅದಕ್ಕೇನು ಫೈನ್ ಕಟ್ಟಬೇಕು 3 months ವರೆಗೂ ಎಕ್ಸ್ಟೆನ್ಷನ್ ಮಾಡಿಕೊಡ್ತಾರೆ. 15+3 ಪ್ರೀವಿಯಸ್ ಆನ್ಯುವಲ್ ಜನರಲ್ ಮೀಟಿಂಗಿಗೂ ವಿತ್ ಪರ್ಮಿಷನ್ 18 months ಗ್ಯಾಪ್ ಅಲ್ಲಾದರೂ ನೀವು ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡಬೇಕು. No such extension of time can be granted by the registrar for the holding of the first annual general meeting.
ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡೋದಕ್ಕೆ ಮಾತ್ರ ಎಕ್ಸ್ಟೆನ್ಷನ್ ಕೊಡಲ್ಲ. ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಯಾವಾಗ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ವಿ, ನಾವು ಇನ್ಕಾರ್ಪೊರೇಟ್ ಆಗಿ ಆ ವರ್ಷದ ಫೈನಾನ್ಷಿಯಲ್ ಇಯರ್ ಮುಗಿದು ಅಲ್ಲಿಂದ 9 ಮಂತ್ಸ್ ಒಳಗೆ ಕಂಡಕ್ಟ್ ಮಾಡಬೇಕು. 9 ಮಂತ್ಸ್ ಒಳಗೆ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಏನು ಪ್ರೊಸೀಜರ್ಸ್ ಫಾಲೋ ಮಾಡ್ತಾರೆ, ರಿಜಿಸ್ಟರ್ ಮಾಡ್ತಾರೆ, ಮತ್ತೆ ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಿ ಕೊಡಲ್ಲ. ಸಬ್ಸಿಕ್ವೆಂಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಅಂದ್ರೆ ಮೊದಲನೇ ಆನ್ಯುವಲ್ ಜನರಲ್ ಬಿಟ್ಟು ಮಿಕ್ಕಿದ್ದೆಲ್ಲ ಆನ್ಯುವಲ್ ಜನರಲ್ ಮೀಟಿಂಗ್ ಏನಿರುತ್ತೆ ಅವುಗಳಿಗೆ ಒಂದು ಆನ್ಯುವಲ್ ಜನರಲ್ ಮೀಟಿಂಗ್ ಇನ್ನೊಂದು ಆನ್ಯುವಲ್ ಜನರಲ್ ಮೀಟಿಂಗು ಇರಬೇಕಾದಂತ 15 ತಿಂಗಳ ಗ್ಯಾಪ್ನ ನೀವು ಗ್ಯಾಪ್ ಒಳಗೆ ಕಂಡಕ್ಟ್ ಮಾಡಿಲ್ಲ ಅಂದ್ರೆ 3 ತಿಂಗಳು ಯಾವಾಗಾದ್ರೂ ಒಂದ್ಸಲ ನಿಮ್ಗೆ ಅವರು ಎಕ್ಸ್ಟೆನ್ಷನ್ ಮಾಡಿ ಕೊಡ್ತಾರೆ. ಬಟ್ ಈ ನಿಮ್ಮ ಫೆಸಿಲಿಟಿ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಇಲ್ಲ. Date, time and place for annual general meeting. An annual general meeting can be held during business hours from 9 to 6 p.m. except on a national holidays. ಸೊ ಕಂಪಲ್ಸರಿ ಬಿಸ್ನೆಸ್ ಅವರ್ಸ್ ಅಲ್ಲಿ ಆಗಬೇಕು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಆಗ್ಬೇಕು ಜನರಲ್ ಮೀಟಿಂಗ್. ನ್ಯಾಷನಲ್ ಹಾಲಿಡೇಸ್ ಏನಿರುತ್ತೆ ಅವುಗಳನ್ನ ಬಿಟ್ಟು. ಇಟ್ ಶುಡ್ ಬಿ ಹೆಲ್ಡ್ ಐದರ್ ಅಟ್ ದಿ ರಿಜಿಸ್ಟರ್ ಆಫೀಸ್ ಆರ್ ಅಟ್ ಸಮ್ ಅದರ್ ಪ್ಲೇಸ್ ವಿತ್ ಇನ್ ದಿ ಸಿಟಿ, ಟೌನ್ ಆರ್ ವಿಲೇಜ್ ಇನ್ ವಿಚ್ ದ ರಿಜಿಸ್ಟರ್ ಆಫೀಸ್ ಆಫ್ ದ ಕಂಪನಿ ಇಸ್ ಸಿಚುವೇಟೆಡ್. ರಿಜಿಸ್ಟರ್ ಆಫೀಸ್ ನೀವು ಅಡ್ರೆಸ್ ಏನು ಕೊಟ್ಟಿದ್ದೀರಿ, ಯಾವುದರಲ್ಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ನ ಡೊಮೆಸಿಲ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡ್ತೀರಿ ಅಥವಾ ರಿಜಿಸ್ಟ್ರಾರ್ಗೆ ನೀವು ಒಂದು ಕಾಪಿ ಕೊಟ್ಟಿರ್ತೀರಿ, ಅಲ್ಲಿ ಅದೇ ಸಿಟಿ ಒಳಗೆ ಅದೇ ಹಳ್ಳಿಯಲ್ಲಿ ಅಥವಾ ಅದರದ ವಿತ್ ಇನ್ ಲಿಮಿಟ್ಸ್ ಅಲ್ಲಿ ಆಫೀಸ್ ಪ್ರಿಮಿಸಸ್ ಅಲ್ಲಿ ಮಾಡಿ ಅಥವಾ ಹೊರಗಡೆ ಯಾವ್ದಾದ್ರು ಒಂದು ಹಾಲ್ ಅಲ್ಲಾದ್ರೂ ಮಾಡಿ ಅದನ್ನ ಏನು ರಿಜಿಸ್ಟರ್ ಆಫೀಸ್ ಏನಿರುತ್ತೆ ಅದೇ ಊರಲ್ಲಿ ಅಲ್ಲಿ ನೀವು ಅಥವಾ ಹೊರಗಡೆ ಬೇರೆ ಯಾವ್ದಾದ್ರು ಪ್ಲೇಸ್ ಅಲ್ಲಿ ಕಂಡಕ್ಟ್ ಮಾಡಬಹುದು. The central government is empowered to exempt any company from these provisions. In case of government company, the central government may approve such other place other than register office for holding the annual general meeting. Annual general meeting of an unlisted company may be held at any place in India if consent is given in writing or by electronic mode by all the members in advance. ಅನ್ಲಿಸ್ಟೆಡ್ ಕಂಪ್ನಿ ಯಾವುದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿಲ್ಲ ಅಂತ ಕಂಪ್ನಿಗಳು ರಿಜಿಸ್ಟರ್ ಆಫೀಸ್ ಇರುವಂತ ಸಿಟಿ ಅಥವಾ ವಿಲೇಜ್ ಬಿಟ್ಟು ಬೇರೆ ಇನ್ಯಾವುದು ಪ್ಲೇಸ್ ಅಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡ್ಬೋದು. ಬಟ್ ಲಿಸ್ಟೆಡ್ ಕಂಪ್ನೀಸ್ ಏನಿರುತ್ತೆ, ಯಾವ ರಿಜಿಸ್ಟರ್ ಆಫೀಸ್ ಯಾವ ಸಿಟಿಯಲ್ಲಿ ಇರುತ್ತೆ ಅಥವಾ ಯಾವ ವಿಲೇಜ್ ಅಲ್ಲಿ ಇರುತ್ತೆ, ಟೌನ್ ಅಲ್ಲಿ ಇರುತ್ತೆ, ಅಲ್ಲೇ ಕಂಡಕ್ಟ್ ಮಾಡಬೇಕು. ಇನ್ ಕೇಸ್ ಆಫ್ ಗೌರ್ಮೆಂಟ್ ಕಂಪನಿ, ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಯಾವ ಪ್ಲೇಸ್ ಅಲ್ಲಿ ಆನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. Penalty for default in holding the annual general meeting according to section 99. If any default is made in holding annual general meeting of the company and every officer of the company who is in default shall be punishable with fine which may extend to 1 lakh rupee, and in case of continuing default with the further fine which may extend to 5,000 rupees for each day during which such default continues. ನಾವು ಆಲ್ರೆಡಿ ರೂಲ್ಸ್ ಇನ್ ಕಂಪನೀಸ್ ಆಕ್ಟ್ 1956 ಪ್ರಕಾರ ನೋಡಿದ್ವಿ. ಇನ್ನು ಕಂಪನೀಸ್ ಆಕ್ಟ್ 2013 ಪ್ರಕಾರ ಇಲ್ಲಿ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಯಾರ್ಯಾರು ಇಲ್ಲಿ, ಯೂಶಲಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ದ ಡೈರೆಕ್ಟರ್ಸ್ ಅಂಡ್ ದ ಸೆಕ್ರೆಟರಿ ಆಫ್ ದ ಕಂಪನಿ. ಇವರಿಬ್ರಿಗೆ ಏನಿರುತ್ತೆ ಪನಿಷ್ಮೆಂಟ್ 1 lakh rupees ವರೆಗೂ ಇರುತ್ತೆ, ಅಪ್ ಟು 1 lakh rupees. ಅಲ್ಲದೆ ಫಾರ್ ಎಕ್ಸಾಂಪಲ್ ಫಸ್ಟ್ ಜಾನ್ವರಿಗೆ ನಾವು ಪ್ರೀವಿಯಸ್ ಆನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಟೈಮ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 15 ಮಂತ್ಸ್ ಅಂತಂದ್ರೆ March 31st, ನೆಕ್ಸ್ಟ್ ಇಯರ್ March 31st ವರೆಗೂ ಟೈಮ್ ಇರುತ್ತೆ. 15 ಮಂತ್ಸ್. ಅದನ್ನು ಮೀರಿ ನೀವು ಕಂಡಕ್ಟ್ ಮಾಡಲಿಲ್ಲ ಅಂತಂದ್ರೆ March 31st ಒಳಗೆ ನೀವು ಕಂಡಕ್ಟ್ ಮಾಡಿಲ್ಲ ಅಂದ್ರೆ March 31st ನಮಗೆ ಎಷ್ಟು ಬೀಳುತ್ತೆ, 1 lakh rupees ಫೈನ್ ಬೀಳುತ್ತೆ ಡೈರೆಕ್ಟರ್ ಅಥವಾ ಸೆಕ್ರೆಟರಿಗೆ. ಅದ್ರ ನಂತರ ಪ್ರತಿ ದಿನಕ್ಕೆ ನೆಕ್ಸ್ಟ್ ಮಾರ್ಚ್ ಆದ್ಮೇಲೆ April 1st ನೀವು ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡಲಿಲ್ಲ ಅಂದ್ರೆ ಒಂದು ದಿನಕ್ಕೆ 5,000, April 2nd ಮಾಡಲಿಲ್ಲ ಅಂದ್ರೆ ಮತ್ತೆ 5,000, ಹಂಗೆ ಪರ್ ಡೇ 5,000 rupees ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ, ಫೈನ್ ಆಡ್ ಆಗ್ತಾ ಹೋಗುತ್ತೆ, ಎಲ್ಲಿವರೆಗೂ ನೀವು ಆನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಲ್ಲ ಅಲ್ಲಿವರೆಗೂ ಆಡ್ ಆಗ್ತಾ ಹೋಗುತ್ತೆ ಪೆನಲ್ಟಿ. Business to be transacted at annual general meeting. Section 102 subsection 2 clause A provides that all other businesses transacted at the annual general meeting except the following are special business. The following business are ordinarily businesses. ಏನೇನು ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಅಂತ ನೋಡೋದಾದ್ರೆ ದ ಕನ್ಸಿಡರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡ್ ದ ರಿಪೋರ್ಟ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಆಡಿಟರ್ಸ್. ಸೊ ಶೇರ್ ಹೋಲ್ಡರ್ಸ್ ನಾನು ಹೇಳ್ದಂಗೆ ಅವ್ರ ಮೀಟಿಂಗಿಗೆ ಫಸ್ಟ್ ಅವ್ರ ಇಂಪಾರ್ಟೆನ್ಸ್ ಕೊಡೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡೋದಕ್ಕೆ ಕಂಪ್ನಿದು. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆಗೆ ಆಡಿಟರ್ ರಿಪೋರ್ಟ್, ಡೈರೆಕ್ಟರ್ಸ್ ರಿಪೋರ್ಟ್ ಅಲ್ಲಿ ನೀವು ಅಲ್ಲಿ ರೀಡ್ ಮಾಡಬೇಕು ಅಥವಾ ಅವರಿಗೆ ಸಬ್ಮಿಟ್ ಮಾಡಬೇಕು. ದ ಡಿಕ್ಲರೇಷನ್ ಆಫ್ ಎನಿ ಡಿವಿಡೆಂಡ್. ಸೊ ಎಸ್ ಅವ್ರಿಗೆ ಇನ್ಕಮ್, ಅವ್ರಿಗೆ ಪ್ರಾಫಿಟ್ನ ಒಂದು ಶೇರ್, ದ ಡಿವಿಡೆಂಡ್, ಯಾರು ಡಿವಿಡೆಂಡ್ ಉದ್ದೇಶ ಇಲ್ಲದೆ ಶೇರ್ಸ್ನೇ ಪರ್ಚೇಸ್ ಮಾಡೋದಿಲ್ಲ, ಡಿವಿಡೆಂಡ್ ಬೇಡ ಅಂತ ಯಾರು ಹೇಳೋದಿಲ್ಲ. ಡಿವಿಡೆಂಡ್ ಬೇಕು, ಪ್ರಾಫಿಟ್ ಇದೆ ಅಂದಮೇಲೆ ಡಿವಿಡೆಂಡ್ ಸಿಗುತ್ತೆ, ಅದನ್ನ ಡಿಕ್ಲೇರ್ ಮಾಡಲೇಬೇಕು.